ಎಲ್ಲರಿಗೂ ನಮಸ್ಕಾರ. ಸಿನಿ ಎನ್ಸಿ ಕ್ರಿಯೇಷನ್ಗೆ ಸ್ವಾಗತ. ಒಂದೇ ಸ್ಟೋರಿನ ಸೀಕ್ವಲ್ ರೀತಿಯಲ್ಲಿ ಹೇಳೋದು ಕೆಲವು ವರ್ಷಗಳಿಂದ ಟ್ರೆಂಡ್ ಆಗಿದೆ. ಆ ಐಡಿಯಾ ವರ್ಕೌಟ್ ಆದಂತೆ ಓಲ್ಡ್ ಸೂಪರ್ ಹಿಟ್ ಸಿನಿಮಾಗಳನ್ನು ಕಂಟಿನ್ಯೂ ಮಾಡಿ ಡೈರೆಕ್ಟರ್ ನ್ಯೂ ವರ್ಷನ್ ನಲ್ಲಿ ಸ್ಟೋರಿನ ಪ್ರೇಕ್ಷಕರ ಮುಂದೆ ತರಲು ಮುಂದಾಗಿದ್ದಾರೆ. ಅದೇ ಸಾಲಿಗೆ ಸೇರಿದ ಶಂಕರ್ ಹಾಗೂ ಕಮಲ್ ಹಾಸನ್ ಜೋಡಿಯ ಇಂಡಿಯನ್ ಸಿನಿಮಾ 1996ರಲ್ಲಿ ರಿಲೀಸ್ ಆಗಿ ಅವತ್ತಿನ ಕಾಲದಲ್ಲಿ ಒಂದು ಹೈಪ್ ಕ್ರಿಯೇಟ್ ಮಾಡಿದ ಬ್ಲಾಕ್ ಬಸ್ಟರ್ ಸಿನಿಮಾ. ಕರಪ್ಷನ್ ವಿರುದ್ಧ ಹಿಂಸಾತ್ಮಕ ಮಾರ್ಗದಲ್ಲಿ ತಿರುಗಿ ಬೀಳುವ ಫ್ರೀಡಂ ಫೈಟರ್ ಸೇನಾಪತಿಯ ಸ್ಟೋರಿ. ಡಬಲ್ ರೋಲ್ ನಲ್ಲಿ ಕಮಲ್ ಹಾಸನ್ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ರು. 28 ವರ್ಷಗಳ ನಂತರ ಆ ಸಿನಿಮಾದ ಸೀಕ್ವಲ್ ಬಂದಿದೆ. ಕರಪ್ಷನ್ ಇನ್ನು ನಾಶವಾಗಿಲ್ಲ ಎಂದು ಸೇನಾಪತಿ ಮತ್ತೊಂದು ಹಂತದಲ್ಲಿ ಆತನ ಹೋರಾಟವನ್ನು ಮುಂದುವರೆಸಿದ್ದಾರೆ. ನಂದೊಂದು ಡೌಟ್ ಅಂದ್ರೆ, ನಮ್ಮ ವರ್ಸಟೈಲ್ ಆಕ್ಟರ್ ಸೇನಾಪತಿಯ ಮೊದಲಿನ ಆ ಗಡ್ಸ್, ಎನರ್ಜಿ, ಆ ಸ್ಟೈಲ್ ಎಲ್ಲ ಹಾಗೆ ಇದೆಯಾ ಅಂತ. ಹಾಗಿದ್ರೆ ಬನ್ನಿ ಇಂಡಿಯನ್ 2 ಮೂವಿ ನೋಡಿ ನನಗೆ ಏನ್ ಫೀಲ್ ಆಯ್ತು, ಅದ್ರಲ್ಲಿ ಪಾಸಿಟಿವ್ ಏನು, ನೆಗೆಟಿವ್ ಏನು ಎಲ್ಲದನ್ನು ಮಾತಾಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಂಡಿಯನ್ 2 ಲೈಕಾ ಪ್ರೊಡಕ್ಷನ್ ಹೌಸ್ ನಿಂದ ಪ್ರೊಡ್ಯೂಸ್ ಮಾಡಿ ಶಂಕರ್ ಅವರು ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ. ಕಮಲ್ ಹಾಸನ್, ಸಿದ್ಧಾರ್ಥ್, ರಕುಲ್ ಪ್ರೀತ್ ಸಿಂಗ್, ಪ್ರಿಯಾ ಭವಾನಿ ಶಂಕರ್ ಇನ್ನು ಕೆಲವರು ಪಾತ್ರಧಾರಿಗಳಾಗಿದ್ದಾರೆ. ಮತ್ತೆ ಸ್ಟೋರಿಗೆ ಬರೋದಾದ್ರೆ, ಸೇನಾಪತಿ ತನ್ನ ಭ್ರಷ್ಟ ಮಗನನ್ನು ಕೊಂದು ವಿದೇಶಕ್ಕೆ ಹೋಗಿದ್ರು. ಅಲ್ಲಿಗೆ ಫಸ್ಟ್ ಹಾಫ್ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ಇಂಡಿಯನ್ 2 ಸ್ಟೋರಿ ಕಂಟಿನ್ಯೂ ಆಗಿದೆ. ದೇಶದಲ್ಲಿ ಕರಪ್ಷನ್ ಮತ್ತೆ ಹೆಚ್ಚಾಗಿರುತ್ತದೆ. ಯೂಟ್ಯೂಬ್ ಚಾನೆಲ್ ಹೊಂದಿರುವ ಚಿತ್ರ ಅರವಿಂದನ್ ಸಾಮಾನ್ಯ ಜನರ ಧ್ವನಿಯಾಗಿರ್ತಾನೆ. ಭ್ರಷ್ಟ ಅಧಿಕಾರಿಯಿಂದ ಸಂಭವಿಸಿದ ದುರಂತವನ್ನು ಕಣ್ಣಾರೆ ನೋಡಿದ ನಂತರ ಚಿತ್ರ ಇದು ಸೇನಾಪತಿ ವಾಪಸ್ ಬರುವ ಸಮಯ ಎಂದು ನಿರ್ಧರಿಸುತ್ತಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತಾನೆ. ಮತ್ತೊಂದು ಕಡೆ ತೈಪೆಯಲ್ಲಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಸೆಂಟರ್ ನಡೆಸುತ್ತಿರುವ ಸೇನಾಪತಿ ಇಂಡಿಯಾದಲ್ಲಿ ಹೆಚ್ಚಾದ ಕರಪ್ಷನ್ ನ ತಡೆಯಲು ರಿಟರ್ನ್ ಬರ್ತಾರೆ. ಇಂದಿನ ಸೊಸೈಟಿಯಲ್ಲಿ ಆಗುತ್ತಿರುವ ಅನ್ಯಾಯ ಮತ್ತು ಕರಪ್ಷನ್ ವಿರುದ್ಧ ಸೇನಾಪತಿ ಹೇಗೆ ಎದುರಿಸಿದ್ರು, ಈ ಹೋರಾಟದಲ್ಲಿ ಇಂದಿನ ಯುವಕರನ್ನು ಭಾಗಿಗಳನ್ನಾಗಿಕೊಂಡಿದ್ದೇಗೆ, ಸೇನಾಪತಿ ತಾತನ ಎಂಟ್ರಿಯನ್ನ ಸೊಸೈಟಿ ಯಾವ ರೀತಿ ನೋಡಿದ್ರು, ಸೊಸೈಟಿಯಲ್ಲಿ ಪ್ರಜೆಗಳ ರೆಸ್ಪಾನ್ಸಿಬಿಲಿಟಿಗಳೇನು, ಇದಕ್ಕೆಲ್ಲ ಉತ್ತರ ಸಿಗ್ಬೇಕು ಅಂದ್ರೆ ಮೂವಿ ನೋಡಿ ತಿಳ್ಕೋಬೇಕು. ಇನ್ನು ಕ್ಯಾರೆಕ್ಟರ್ಸ್ಗೆ ಬಂದ್ರೆ, ಸೇನಾಪತಿ ತಾತನಾಗಿ ಕಮಲ್ ಹಾಸನ್ ನಟನೆ ಬಗ್ಗೆ ಮಾತನಾಡುವಂತಿಲ್ಲ. ಈಸ್ ದ ವರ್ಸಟೈಲ್ ಆಕ್ಟರ್. ಆದ್ರೆ ಇಲ್ಲಿ ಅವರ ನಟನೆಗೆ ಪ್ರಾಸ್ಥೆಟಿಕ್ ಮೇಕಪ್ ಇಸ್ ವೆರಿ ಬ್ಯಾಡ್. ಇನ್ನು ಚಿತ್ರ ಅರವಿಂದನ್ ಆಗಿ ಸಿದ್ಧಾರ್ಥ್, ಆರ್ತಿಯಾಗಿ ಪ್ರಿಯಾ, ಸೋಷಿಯಲ್ ಸರ್ವಿಸ್ ಯೂಟ್ಯೂಬರ್ ಆಗಿ ಅವರ ಪಾತ್ರಕ್ಕೆ ಒಳ್ಳೆ ಜೀವ ತುಂಬಿ ಚಿತ್ರಕ್ಕೆ ಸಾಥ್ ನೀಡಿದ್ದಾರೆ. ಈ ಸಿನಿಮಾದಲ್ಲಿ ನನ್ಗೆ ಪಾಸಿಟಿವ್ ಹಾಗೆ ನೆಗೆಟಿವ್ ಅನ್ಸಿದ್ದು ಅಂದ್ರೆ, ಸಿನಿಮಾದ ಆರಂಭ ತುಂಬಾನೇ ಚೆನ್ನಾಗಿದೆ. ಕೆಲವು ಸೀನ್ಸ್ ಎಮೋಷನಲ್ ಆಗಿ ಕನೆಕ್ಟ್ ಆಗಿದ್ರು. ಕಮಲ್ ಹಾಸನ್ ಎಂಟ್ರಿ ಬಳಿಕ ಸಿನಿಮಾ ಡಲ್ ಅನ್ಸುತ್ತೆ. ಈ ಸಿನಿಮಾದಲ್ಲಿ ಯೂತ್ ಗಳಿಗೆ ಒಂದು ಅವೇರ್ನೆಸ್ ಮೂಡಿಸುವ ಮೆಸೇಜ್ ಅದ್ಭುತವಾಗಿದೆ. ಈ ಸಿನಿಮಾ ನೋಡುವ ಯುವಕರು ದೇಶದಲ್ಲಿ ನಡೆಯುವ ಕರಪ್ಷನ್ ಅಲರ್ಟ್ ಬಗ್ಗೆ, ಸೊಸೈಟಿ ಇಂಪ್ರೂವ್ ಆಗಬೇಕು ಅಂದ್ರೆ ಮೊದಲು ಮನೆಯಿಂದಲೇ ಸ್ಟಾರ್ಟ್ ಮಾಡಬೇಕು ಅನ್ನುವ ಇಮ್ಯಾಜಿನೇಷನ್ ಸೊಗಸಾಗಿದೆ. ಸೋಷಿಯಲ್ ಮೀಡಿಯಾವನ್ನು ಭ್ರಷ್ಟಾಚಾರದ ವಿರುದ್ಧ, ಅನ್ಯಾಯದ ವಿರುದ್ಧ ಇನ್ಫಾರ್ಮೇಶನ್ ಗಳನ್ನ ಪ್ರಜೆಗಳಿಗೆ ತಲುಪಿಸಲು ಯೂಸ್ ಮಾಡಿ ಅನ್ನುವ ಕಾನ್ಸೆಪ್ಟ್ ಫ್ಯಾಂಟಾಸ್ಟಿಕ್. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಎಂದು ಸೇನಾಪತಿ ಅಂದು ಕಾನೂನನ್ನ ಕೈಗೆ ತಗೊಂಡ್ರು. ಭ್ರಷ್ಟರನ್ನ ಕೊಂದು ಮುಂದೆ ಆ ತಪ್ಪು ಯಾರು ಮಾಡದಂತೆ ಭಯ ಹುಟ್ಟಿಸಿದ ಸ್ಟೋರಿ ಅದ್ಭುತವಾಗಿತ್ತು. ಆದ್ರೆ ಸೀಕ್ವಲ್ ನಲ್ಲಿ ಆ ಕನೆಕ್ಟಿವಿಟಿನೇ ಇಲ್ಲ. ಎಂದಿನಂತೆ ಅಲ್ಲಲ್ಲಿ ಡೈರೆಕ್ಟರ್ ಶಂಕರ್ ಅವರ ಮ್ಯಾಜಿಕ್ ಕೈಚಳಕ ಒಂದಷ್ಟು ಕಡೆ ಕಾಣಿಸುತ್ತೆ. ಪ್ರೀಕ್ವಲ್ ಗೆ ಕಂಪೇರ್ ಮಾಡಿದ್ರೆ ಸೀಕ್ವಲ್ ನಲ್ಲಿ ಸಿನಿಮಾ ವೆರಿ ಲ್ಯಾಗ್ ಹಾಗೆ ಸಾಕಷ್ಟು ಡಿಫೆಕ್ಟ್ ಗಳು ಎದ್ದು ಕಾಣಿಸುತ್ತೆ. ಸ್ಕ್ರೀನ್ ಪ್ಲೇ ಕೆಲವೆಡೆ ವೀಕ್ ಅನ್ಸುತ್ತೆ. ಹಿಂದೆ ರೆಹಮಾನ್ ಮಾಡಿದ ಮ್ಯೂಸಿಕ್ ರಿಪೀಟ್ ಮಾಡುವಲ್ಲಿ ಅನಿರುದ್ಧ್ ಫೇಲ್ ಆದ್ರು ಅನ್ಸುತ್ತೆ. ಕರಪ್ಷನ್ ಅನ್ನೋದು ಇವತ್ತಿನ ಕಾಲದಲ್ಲಿ ಕಾಮನ್ ಅನ್ನುವಂತಾಗಿದೆ. ಅದನ್ನ ಎಫೆಕ್ಟಿವ್ ಆಗಿ ಸ್ಕ್ರೀನ್ ಮೇಲೆ ತರಲು ಶಂಕರ್ ಅಂಡ್ ಟೀಮ್ ಫೇಲ್ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ಇಂಡಿಯನ್ 3 ಮತ್ತು ವಾರ್ ಮೋಡ್ ಲಿಂಕ್ ಸಿಗುತ್ತೆ. ಟೋಟಲ್ ಆಗಿ ಮೂವಿ ಬಗ್ಗೆ ಹೇಳ್ಬೇಕು ಅಂದ್ರೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮೂವಿ ನೋಡಕ್ ಹೋದ್ರೆ ಇದು ಸೀಕ್ವಲ್ ಸ್ಟೋರಿ, ಫ್ಯಾಂಟಾಸ್ಟಿಕ್ ಆಕ್ಟರ್, ಆದ್ರೆ ಕಂಟೆಂಟ್ ಝೀರೋ, ಎಕ್ಸಿಕ್ಯೂಷನ್ ಡಬಲ್ ಝೀರೋ, ಟೈಮು ವೇಸ್ಟ್, ಮನಿನೂ ವೇಸ್ಟ್. ನೀವು ಈ ಸಿನಿಮಾನ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ.